ಈ ಶಾಸಕರ ಅಸಮಾಧಾನದ ಜ್ವಾಲೆ ಹೆಚ್ಚಾಗ್ತಾ ಇದೆ. ಇದಕ್ಕೆ ಮದ್ದರಿಬೇಕು ಅಂತ ಸುರ್ಜೇವಾಲಾ ಬಂದ್ರು. ಇವತ್ತು ಕೂಡ ಶಾಸಕರ ಜೊತೆಯಲ್ಲಿ ಸುರ್ಜೇವಾಲಾ ಸಭೆಯನ್ನು ನಡೆಸ್ತಾರೆ. ಈ 24 ಶಾಸಕರ ಜೊತೆಯಲ್ಲಿ 1-to-1 ಮೀಟಿಂಗ್ ಮಾಡ್ತಾರೆ. ಉತ್ತರ ಕರ್ನಾಟಕ ಭಾಗದ ಶಾಸಕರ ಜೊತೆ ಚರ್ಚೆಯನ್ನ ಮಾಡ್ತಾರೆ. ಶಾಸಕರ ಸಮಸ್ಯೆಗಳನ್ನ ಆಲಿಸ್ತಾರೆ. ಇವತ್ತು ಕೂಡ ಸುರ್ಜೇವಾಲಾ 1-to-1 ಮೀಟಿಂಗ್ ಇದೆ. ನಿನ್ನೆ ಕೂಡ ಮೀಟಿಂಗ್ ಮಾಡಿದ್ರು. ಎಲ್ಲಾ ಶಾಸಕರು ಏನೇನ್ ತೊಂದರೆಗಳಾಗ್ತಾ ಇದೆ, ಸಚಿವರಿಂದ ಏನ್ ತೊಂದರೆಗಳಾಗ್ತಾ ಇದೆ ಅದೆಲ್ಲವೂ ಹೇಳಿದ್ರು. ಅದರ ಜೊತೆಯಲ್ಲಿ ತಾವು ಸಚಿವರಾಗಬೇಕು ಅನ್ನುವಂತ ತಮ್ಮ ಮನದ ಆಸೆಯನ್ನು ಕೂಡ ಬಿಚ್ಚಿಟ್ರು. ಇವತ್ತು ಕೂಡ ಶಾಸಕರ ಜೊತೆಯಲ್ಲಿ 1-to-1 ಮೀಟಿಂಗ್ ಇದೆ. ಸಚಿವರ ವಿರುದ್ಧ ಶಾಸಕರು ದೂರು ಕೊಡುವಂತ ಸಾಧ್ಯತೆ ಇವತ್ತು ಕೂಡ ದಟ್ಟವಾಗಿದೆ. ಅಸಮಾಧಾನದ ಜ್ವಾಲೆಯನ್ನ ತಣ್ಣಗಾಗಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸುರ್ಜೇವಾಲಾ ರಾಜ್ಯಕ್ಕೆ ಬಂದಿದ್ದಾರೆ. ಶಾಸಕರ ಜೊತೆಯಲ್ಲಿ ಮಾತುಕತೆಯನ್ನ ನಿನ್ನೆಯೂ ನಡೆಸಿದ್ದಾರೆ, ಇವತ್ತೂ ನಡೆಸ್ತಾರೆ. ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಇದೆ, 1-to-1 ಮೀಟಿಂಗ್ಗಳಿದೆ. ಸಚಿವರ ವಿರುದ್ಧ ಇವತ್ತು ಕೂಡ ಹಾಗಾದ್ರೆ ಶಾಸಕರೆಲ್ಲರೂ ಕೂಡ ದೂರು ಕೊಡುವಂತದ್ದಿದೆಯಾ ಅನ್ನುವಂತ ಪ್ರಶ್ನೆ. ನಿನ್ನೆಯೂ ಕೂಡ ಒಂದಷ್ಟು ದೂರುಗಳಿದ್ವು. ಅದರ ಜೊತೆಯಲ್ಲಿ ತಾವು ಸಚಿವರಾಗುವಂತಹ ಒಂದಷ್ಟು ಆಸೆಗಳನ್ನ ಕೂಡ ಬಿಚ್ಚಿಟ್ರು ಅನೇಕರು. ಹಾಗಾದ್ರೆ ಇವತ್ತು ಏನೇನ್ ಆಗತ್ತೆ ಅನ್ನುವಂತ ಕುತೂಹಲ. ಜೊತೆಯಲ್ಲಿ ಕಾಂಗ್ರೆಸ್ನಲ್ಲಿರುವಂತಹ ಈ ಅಸಮಾಧಾನಗಳು ಇದೆಲ್ಲವೂ ಕೂಡ ಸರಿ ಹೋಗುತ್ತಾ ಅನ್ನುವಂತ ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ. ಸಂಬಂಧಪಟ್ಟಂತೆ ಬಸವರಾಜ್ ಡೀಟೇಲ್ಸ್ ಕೊಡ್ತಾರೆ. ಬಸವರಾಜ್, ಆಗ್ಲೇ ಒಂದಷ್ಟು ವಿಚಾರದ ಬಗ್ಗೆ ಮಾತಾಡ್ತಾ ಇದ್ವಿ. ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಸಿಎಂ ಹಾಗೂ ಡಿಸಿಎಂ ದೆಹಲಿಯಲ್ಲಿ ಎಲ್ಲವನ್ನೂ ಕೂಡ ಸರಿಪಡಿಸುವಂತಹ ನಿಟ್ಟಿನಲ್ಲಿ ಅಲ್ಲಿ ಹೋಗಿದ್ದಾರೆ. ಆದ್ರೆ ಇಲ್ಲಿ ರಾಜ್ಯದಲ್ಲಿ ಸುರ್ಜೇವಾಲಾ ಬಂದಿದ್ದಾರೆ. ಇಲ್ಲಿ ಶಾಸಕರ ಜೊತೆಯಲ್ಲಿ ಮೀಟಿಂಗ್. ನಿನ್ನೆಯೂ ಕೂಡ ಸಾಕಷ್ಟು ಹೈ ವೋಲ್ಟೇಜ್ ಮೀಟಿಂಗ್ಗಳು ನಡೆಯಿತು, ಸಾಕಷ್ಟು ಕ್ವೆಶನ್ಸ್ ಬಂತು. ಅದರ ಜೊತೆಯಲ್ಲಿ ಸಾಕಷ್ಟು ದೂರುಗಳು ಕೂಡ ಬಂದ್ವು. ಇವತ್ತೇನಾಗುತ್ತೆ ಹಾಗಾದ್ರೆ? ಇವತ್ತು ಅದೇ ಮುಂದುವರಿಯುವಂತ ಸಾಧ್ಯತೆ ಇದೆಯಾ, ಅಥವಾ ಇದಕ್ಕೆ ಫೈನಲ್ ಆಗಿ ಒಂದು ಫುಲ್ ಸ್ಟಾಪ್ ಇಡುವಂತ ವಿಚಾರಗಳೇನಾದ್ರೂ ಆಗುವಂತ ಸಾಧ್ಯತೆ ಇದೆಯಾ ಬಸವರಾಜ್? ರೊಟೀನ್ ಮೀಟಿಂಗ್ ತರ ಆಗ್ಬಿಟ್ಟಿರ್ತಕ್ಕಂಥದ್ದು. ಸುರ್ಜೇವಾಲಾ ಅವರು ಶಾಸಕರ ಜೊತೆ ಮಾಡ್ತಿರ್ತಕ್ಕಂಥ 1-to-1 ಮೀಟಿಂಗ್. ಅವರೊಂದಷ್ಟು ಸಮಸ್ಯೆಗಳನ್ನ ಮತ್ತು ಒಂದಷ್ಟು ಪ್ರಶ್ನೆಗಳನ್ನ ಇಟ್ಕೊಂಡು ಸುರ್ಜೇವಾಲಾ ಅವರು ಪ್ರತಿದಿನ ಶಾಸಕರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಂದಷ್ಟು ಭಾಗದ ಶಾಸಕರದ್ದು ಈಗಾಗಲೇ ಮುಗಿದಿದೆ. ಸುಮಾರು 63 ಶಾಸಕರ 1-to-1 ಸಭೆಯನ್ನ ಮುಗಿಸಲಾಗಿದೆ. ಈಗ ಇವತ್ತು 24 ಜನ ಶಾಸಕರ ಜೊತೆ ಪ್ರಮುಖವಾಗಿ ಸಭೆ ಇರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಶಾಸಕರ ಅನುದಾನ ಇರತಕ್ಕಂಥದ್ದು ಮತ್ತು ಅವರು ಕಾರ್ಯವೈಖರಿಯನ್ನ ಮತ್ತು ಗ್ಯಾರಂಟಿಗಳ ಅನುಷ್ಠಾನ ಇವರೆಲ್ಲರನ್ನು ಜೊತೆಗೆ ಪಕ್ಷ ಸಂಘಟನೆಯನ್ನು ಹೇಗೆ ಮಾಡಿದ್ದಾರೆ, ಪಕ್ಷ ಎಷ್ಟೋ ಬಾರಿ ಹಿರಿತನದ ಸದಸ್ಯರು ಇವರನ್ನ ಮುಂದೆ ಹೇಗೆ ಪಕ್ಷ ಬಳಸ್ಕೋಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ, ಅಂದ್ರೆ ಮುಂದೆ ಸಚಿವ ಸ್ಥಾನ ಕೊಡಬಹುದಾ, ಪಕ್ಷ ಸಂಘಟನೆಗೆ ಬಳಸ್ಕೋಬಹುದಾ, ಇವರ ಒಟ್ಟಾರೆ ನಡವಳಿಕೆಗಳು ಹೇಗಿದಾವೆ ಅನ್ನುವಂಥದ್ದನ್ನು ಕೂಡ ಗಮನಿಸ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು. ಹಾಗಾಗಿ ಕೆಲವು ನಾಯಕರು ಅಸಮಾಧಾನವನ್ನು ಕೂಡ ಸುರ್ಜೇವಾಲಾ ಅವರ ಮುಂದೆ ಹೊರಹಾಕಿರ್ತಕ್ಕಂಥದ್ದು. ಕೆಲ ಸಚಿವರು ನಮ್ಮ ಕೆಲಸಗಳನ್ನು ಮಾಡಿಕೊಡ್ತಾ ಇಲ್ಲ, ಕೈ ಸಿಗ್ತಿಲ್ಲ ಅನ್ನುವಂಥದ್ದು, ಸಾಕಷ್ಟು ಬಾರಿ ಅವರ ಮುಂದೆ ಅಲಿಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಅನ್ನುವಂಥ ಒಂದಷ್ಟು ಅಸಮಾಧಾನವನ್ನು ಒಂದ್ ಕಡೆ ಒಂದಷ್ಟು ಜನ ಶಾಸಕರು ತೋಡ್ಕೊಳ್ತಾ ಇದ್ರೆ, ಇನ್ನೊಂದಿಷ್ಟು ಶಾಸಕರು ಹಿರಿತನದ ಆಧಾರದ ಮೇಲೆ ನಮ್ಮನ್ನು ಕೂಡ ಸಚಿವರನ್ನಾಗಿ ಮಾಡಿ ಅನ್ನುವಂತ ಒಂದಷ್ಟು ಬೇಡಿಕೆಗಳನ್ನ ಸುರ್ಜೇವಾಲಾ ಅವರ ಮುಂದೆ ಇಡ್ತಾ ಇದ್ದಾರೆ. ಹೀಗಾಗಿ ಎಲ್ಲವನ್ನೂ ಕೂಡ ಒಗ್ಗೂಡಿಸಿ ಒಂದಷ್ಟು ಮಾಹಿತಿಯನ್ನು ಕಲೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಸಿಎಂ ಡಿಸಿಎಂ ಅವರ ಜೊತೆಗೆ ಸುರ್ಜೇವಾಲಾ ಅವರು ಮೀಟಿಂಗ್ ಮಾಡಲಿದ್ದಾರೆ. ಇಲ್ಲಿ ಸುಗಮವಾಗಿ ಸರ್ಕಾರ ನಡೆಯಬೇಕಾದ್ರೆ ಯಾವೆಲ್ಲ ಕಾರ್ಯರೂಪಗಳನ್ನ ಮತ್ತು ಕಾರ್ಯಸೂಚಿಗಳನ್ನ ಮಾಡಬೇಕನ್ನುವಂತ ಲೆಕ್ಕಾಚಾರದಲ್ಲಿ ಒಂದಷ್ಟು ರಣತಂತ್ರವನ್ನ ಸುರ್ಜೇವಾಲಾ ಅವರು ಈಗ ರೂಪಿಸ್ತಾ ಇದ್ದಾರೆ. ಅಶ್ವಿನಿ, ರೈಟ್ ಬಸವರಾಜ್, ಥ್ಯಾಂಕ್ ಯು ಡೀಟೇಲ್ಸ್. ಈ ಶಾಸಕರ ಅಸಮಾಧಾನದ ಜ್ವಾಲೆ ಹೆಚ್ಚಾಗ್ತಾ ಇದೆ. ಇದಕ್ಕೆ ಮದ್ದರಿಬೇಕು ಅಂತ ಸುರ್ಜೇವಾಲಾ ಬಂದ್ರು. ಇವತ್ತು ಕೂಡ ಶಾಸಕರ ಜೊತೆಯಲ್ಲಿ ಸುರ್ಜೇವಾಲಾ ಸಭೆಯನ್ನು ನಡೆಸ್ತಾರೆ. ಈ 24 ಶಾಸಕರ ಜೊತೆಯಲ್ಲಿ 1-to-1 ಮೀಟಿಂಗ್ ಮಾಡ್ತಾರೆ. ಉತ್ತರ ಕರ್ನಾಟಕ ಭಾಗದ ಶಾಸಕರ ಜೊತೆ ಚರ್ಚೆಯನ್ನ ಮಾಡ್ತಾರೆ. ಶಾಸಕರ ಸಮಸ್ಯೆಗಳನ್ನ ಆಲಿಸ್ತಾರೆ. ಇವತ್ತು ಕೂಡ ಸುರ್ಜೇವಾಲಾ 1-to-1 ಮೀಟಿಂಗ್ ಇದೆ. ನಿನ್ನೆ ಕೂಡ ಮೀಟಿಂಗ್ ಮಾಡಿದ್ರು. ಎಲ್ಲಾ ಶಾಸಕರು ಏನೇನ್ ತೊಂದರೆಗಳಾಗ್ತಾ ಇದೆ, ಸಚಿವರಿಂದ ಏನ್ ತೊಂದರೆಗಳಾಗ್ತಾ ಇದೆ ಅದೆಲ್ಲವೂ ಹೇಳಿದ್ರು. ಅದರ ಜೊತೆಯಲ್ಲಿ ತಾವು ಸಚಿವರಾಗಬೇಕು ಅನ್ನುವಂತ ತಮ್ಮ ಮನದ ಆಸೆಯನ್ನು ಕೂಡ ಬಿಚ್ಚಿಟ್ರು. ಇವತ್ತು ಕೂಡ ಶಾಸಕರ ಜೊತೆಯಲ್ಲಿ 1-to-1 ಮೀಟಿಂಗ್ ಇದೆ. ಸಚಿವರ ವಿರುದ್ಧ ಶಾಸಕರು ದೂರು ಕೊಡುವಂತಹ ಸಾಧ್ಯತೆ ಇವತ್ತು ಕೂಡ ದಟ್ಟವಾಗಿದೆ. ಅಸಮಾಧಾನದ ಜ್ವಾಲೆಯನ್ನ ತಣ್ಣಗಾಗಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸುರ್ಜೇವಾಲಾ ರಾಜ್ಯಕ್ಕೆ ಬಂದಿದ್ದಾರೆ. ಶಾಸಕರ ಜೊತೆಯಲ್ಲಿ ಮಾತುಕತೆಯನ್ನ ನಿನ್ನೆಯೂ ನಡೆಸಿದ್ದಾರೆ, ಇವತ್ತೂ ನಡೆಸ್ತಾರೆ. ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಇದೆ, 1-to-1 ಮೀಟಿಂಗ್ಗಳಿದೆ. ಸಚಿವರ ವಿರುದ್ಧ ಇವತ್ತು ಕೂಡ ಹಾಗಾದ್ರೆ ಶಾಸಕರೆಲ್ಲರೂ ಕೂಡ ದೂರು ಕೊಡುವಂತದ್ದಿದೆಯಾ
ಅನ್ನುವಂತ ಪ್ರಶ್ನೆ ನಿನ್ನೆ ಕೂಡ ಒಂದಷ್ಟು ದೂರುಗಳಿದ್ವು. ಅದರ ಜೊತೆಯಲ್ಲಿ ತಾವು ಸಚಿವರಾಗುವಂತಹ ಒಂದಷ್ಟು ಆಸೆಗಳನ್ನ ಕೂಡ ಬೆಚ್ಚಿಟ್ರು ಅನೇಕರು. ಹಾಗಾದ್ರೆ ಇವತ್ತು ಏನೇನ್ ಆಗುತ್ತೆ ಅನ್ನುವಂತ ಕುತೂಹಲ, ಜೊತೆಯಲ್ಲಿ ಕಾಂಗ್ರೆಸ್ನಲ್ಲಿರುವಂತಹ ಈ ಅಸಮಾಧಾನಗಳು ಇದೆಲ್ಲವೂ ಕೂಡ ಸರಿ ಹೋಗುತ್ತಾ ಅನ್ನುವಂತ ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ. ಸಂಬಂಧಪಟ್ಟಂತೆ ಬಸವರಾಜ್ ಡೀಟೇಲ್ಸ್ ಕೊಡ್ತಾರೆ. ಬಸವರಾಜ್, ಆಗ್ಲೇ ಒಂದಷ್ಟು ವಿಚಾರದ ಬಗ್ಗೆ ಮಾತಾಡ್ತಾ ಇದ್ವಿ. ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಸಿಎಂ ಹಾಗೂ ಡಿಸಿಎಂ ದೆಹಲಿಯಲ್ಲಿ ಎಲ್ಲವನ್ನೂ ಕೂಡ ಸರಿಪಡಿಸುವಂತಹ ನಿಟ್ಟಿನಲ್ಲಿ ಅಲ್ಲಿ ಹೋಗಿದ್ದಾರೆ. ಆದ್ರೆ ಇಲ್ಲಿ ರಾಜ್ಯದಲ್ಲಿ ಸುರ್ಜೇವಾಲಾ ಬಂದಿದ್ದಾರೆ. ಇಲ್ಲಿ ಶಾಸಕರ ಜೊತೆಯಲ್ಲಿ ಮೀಟಿಂಗ್, ನಿನ್ನೆಯೂ ಕೂಡ ಸಾಕಷ್ಟು ಹೈ ವೋಲ್ಟೇಜ್ ಮೀಟಿಂಗ್ಗಳು ನಡೆಯಿತು, ಸಾಕಷ್ಟು ಕ್ವೆಶನ್ಸ್ ಬಂತು, ಅದರ ಜೊತೆಯಲ್ಲಿ ಸಾಕಷ್ಟು ದೂರುಗಳು ಕೂಡ ಬಂದ್ವು. ಇವತ್ತೇನಾಗುತ್ತೆ ಹಾಗಾದ್ರೆ? ಇವತ್ತು ಅದೇ ಮುಂದುವರಿಯುವಂತ ಸಾಧ್ಯತೆ ಇದೆಯಾ, ಅಥವಾ ಇದಕ್ಕೆ ಫೈನಲ್ ಆಗಿ ಒಂದು ಫುಲ್ ಸ್ಟಾಪ್ ಇಡುವಂತ ವಿಚಾರಗಳೇನಾದ್ರೂ ಆಗುವಂತ ಸಾಧ್ಯತೆ ಇದೆಯಾ ಬಸವರಾಜ್? ರೊಟೀನ್ ಮೀಟಿಂಗ್ ತರ ಆಗ್ಬಿಟ್ಟಿರ್ತಕ್ಕಂಥದ್ದು ಸುರ್ಜೇವಾಲಾ ಅವರು ಶಾಸಕರ ಜೊತೆ ಮಾಡ್ತಿರ್ತಕ್ಕಂಥ 1-to-1 ಮೀಟಿಂಗ್. ಅವರೊಂದಷ್ಟು ಸಮಸ್ಯೆಗಳನ್ನ ಮತ್ತು ಒಂದಷ್ಟು ಪ್ರಶ್ನೆಗಳನ್ನ ಇಟ್ಕೊಂಡು ಸುರ್ಜೇವಾಲಾ ಅವರು ಪ್ರತಿದಿನ ಶಾಸಕರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಂದಷ್ಟು ಭಾಗದ ಶಾಸಕರದ್ದು ಈಗಾಗಲೇ ಮುಗಿದಿದೆ. ಸುಮಾರು 63 ಶಾಸಕರ 1-to-1 ಸಭೆನ ಮುಗಿಸಲಾಗಿದೆ. ಈಗ ಇವತ್ತು 24 ಜನ ಶಾಸಕರ ಜೊತೆ ಪ್ರಮುಖವಾಗಿ ಸಭೆ ಇರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಶಾಸಕರ ಅನುದಾನ ಇರತಕ್ಕಂಥದ್ದು ಮತ್ತು ಅವರು ಕಾರ್ಯವೈಖರಿಯನ್ನ ಮತ್ತು ಗ್ಯಾರಂಟಿಗಳ ಅನುಷ್ಠಾನ ಇವರೆಲ್ಲರನ್ನು ಜೊತೆಗೆ ಪಕ್ಷ ಸಂಘಟನೆಯನ್ನು ಹೇಗೆ ಮಾಡಿದ್ದಾರೆ, ಪಕ್ಷ ಎಷ್ಟೋ ಬಾರಿ ಹಿರಿತನದ ಸದಸ್ಯರು ಇವರನ್ನ ಮುಂದೆ ಹೇಗೆ ಪಕ್ಷ ಬಳಸ್ಕೋಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ, ಅಂದ್ರೆ ಮುಂದೆ ಸಚಿವ ಸ್ಥಾನ ಕೊಡಬಹುದಾ, ಪಕ್ಷ ಸಂಘಟನೆಗೆ ಬಳಸ್ಕೋಬಹುದಾ, ಇವರ ಒಟ್ಟಾರೆ ನಡವಳಿಕೆಗಳು ಹೇಗಿದಾವೆ ಅನ್ನುವಂಥದ್ದನ್ನು ಕೂಡ ಗಮನಿಸ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು. ಹಾಗಾಗಿ ಕೆಲವು ನಾಯಕರು ಅಸಮಾಧಾನವನ್ನು ಕೂಡ ಸುರ್ಜೇವಾಲಾ ಅವರ ಮುಂದೆ ಹಾಕಿರ್ತಕ್ಕಂಥದ್ದು. ಕೆಲ ಸಚಿವರು ನಮ್ಮ ಕೆಲಸಗಳನ್ನು ಮಾಡಿಕೊಡ್ತಾ ಇಲ್ಲ, ಕೈ ಸಿಗ್ತಿಲ್ಲ ಅನ್ನುವಂಥದ್ದು, ಸಾಕಷ್ಟು ಬಾರಿ ಅವರ ಮುಂದೆ ಅಲಿಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಅನ್ನುವಂಥ ಒಂದಷ್ಟು ಅಸಮಾಧಾನವನ್ನು ಒಂದ್ ಕಡೆ ಒಂದಷ್ಟು ಜನ ಶಾಸಕರು ತೋಡ್ಕೊಳ್ತಾ ಇದ್ರೆ, ಇನ್ನೊಂದಿಷ್ಟು ಶಾಸಕರು ಹಿರಿತನದ ಆಧಾರದ ಮೇಲೆ ನಮ್ಮನ್ನು ಕೂಡ ಸಚಿವರನ್ನಾಗಿ ಮಾಡಿ ಅನ್ನುವಂತ ಒಂದಷ್ಟು ಬೇಡಿಕೆಗಳನ್ನ ಸುರ್ಜೇವಾಲಾ ಅವರು ಮುಂದೆ ಇಡ್ತಾ ಇದ್ದಾರೆ. ಹೀಗಾಗಿ ಎಲ್ಲವನ್ನೂ ಕೂಡ ಒಗ್ಗೂಡಿಸಿ ಒಂದಷ್ಟು ಮಾಹಿತಿಯನ್ನು ಕಲೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಸಿಎಂ ಡಿಸಿಎಂ ಅವರ ಜೊತೆಗೆ ಸುರ್ಜೇವಾಲಾ ಅವರು ಮೀಟಿಂಗ್ ಮಾಡಲಿದ್ದಾರೆ. ಇಲ್ಲಿ ಸುಗಮವಾಗಿ ಸರ್ಕಾರ ನಡೆಯಬೇಕಾದ್ರೆ ಯಾವೆಲ್ಲ ಕಾರ್ಯರೂಪಗಳನ್ನ ಮತ್ತು ಕಾರ್ಯಸೂಚಿಗಳನ್ನ ಮಾಡಬೇಕನ್ನುವಂತ ಲೆಕ್ಕಾಚಾರದಲ್ಲಿ ಒಂದಷ್ಟು ರಣತಂತ್ರವನ್ನ ಸುರ್ಜೇವಾಲಾ ಅವರು ಈಗ ರೂಪಿಸ್ತಾ ಇದ್ದಾರೆ. ಅಶ್ವಿನಿ. ರೈಟ್ ಬಸವರಾಜ, ಥ್ಯಾಂಕ್ ಯು ಡೀಟೇಲ್ಸ್. ಈ ಶಾಸಕರ ಅಸಮಾಧಾನದ ಜ್ವಾಲೆ ಹೆಚ್ಚಾಗ್ತಾ ಇದೆ. ಇದಕ್ಕೆ ಮದ್ದರಿಬೇಕು ಅಂತ ಸುರ್ಜೇವಾಲಾ ಬಂದ್ರು. ಇವತ್ತು ಕೂಡ ಶಾಸಕರ ಜೊತೆಯಲ್ಲಿ ಸುರ್ಜೇವಾಲಾ ಸಭೆಯನ್ನು ನಡೆಸ್ತಾರೆ. ಈ 24 ಶಾಸಕರ ಜೊತೆಯಲ್ಲಿ 1-to-1 ಮೀಟಿಂಗ್ ಮಾಡ್ತಾರೆ. ಉತ್ತರ ಕರ್ನಾಟಕ ಭಾಗದ ಶಾಸಕರ ಜೊತೆ ಚರ್ಚೆಯನ್ನ ಮಾಡ್ತಾರೆ. ಶಾಸಕರ ಸಮಸ್ಯೆಗಳನ್ನ ಆಲಿಸ್ತಾರೆ. ಇವತ್ತು ಕೂಡ ಸುರ್ಜೇವಾಲಾ 1-to-1 ಮೀಟಿಂಗ್ ಇದೆ. ನಿನ್ನೆ ಕೂಡ ಮೀಟಿಂಗ್ ಮಾಡಿದ್ರು. ಎಲ್ಲಾ ಶಾಸಕರು ಏನೇನ್ ತೊಂದರೆಗಳಿದೆ, ಏನೇನ್ ತೊಂದರೆಗಳಾಗ್ತಾ ಇದೆ, ಸಚಿವರಿಂದ ಏನ್ ತೊಂದರೆಗಳಾಗ್ತಾ ಇದೆ ಅದೆಲ್ಲವೂ ಹೇಳಿದ್ರು. ಅದರ ಜೊತೆಯಲ್ಲಿ ತಾವು ಸಚಿವರಾಗಬೇಕು ಅನ್ನುವಂತ ತಮ್ಮ ಮನದ ಆಸೆಯನ್ನು ಕೂಡ ಬಿಚ್ಚಿಟ್ರು. ಇವತ್ತು ಕೂಡ ಶಾಸಕರ ಜೊತೆಯಲ್ಲಿ 1-to-1 ಮೀಟಿಂಗ್ ಇದೆ. ಸಚಿವರ ವಿರುದ್ಧ ಶಾಸಕರು ದೂರು ಕೊಡುವಂತ ಸಾಧ್ಯತೆ ಇವತ್ತು ಕೂಡ ದಟ್ಟವಾಗಿದೆ. ಅಸಮಾಧಾನದ ಜ್ವಾಲೆಯನ್ನ ತಣ್ಣಗಾಗಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸುರ್ಜೇವಾಲಾ ರಾಜ್ಯಕ್ಕೆ ಬಂದಿದ್ದಾರೆ. ಶಾಸಕರ ಜೊತೆಯಲ್ಲಿ ಮಾತುಕತೆಯನ್ನ ನಿನ್ನೆಯೂ ನಡೆಸಿದ್ದಾರೆ, ಇವತ್ತೂ ನಡೆಸ್ತಾರೆ. ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಇದೆ, 1-to-1 ಮೀಟಿಂಗ್ಗಳಿದೆ. ಸಚಿವರ ವಿರುದ್ಧ ಇವತ್ತು ಕೂಡ ಹಾಗಾದ್ರೆ ಶಾಸಕರೆಲ್ಲರೂ ಕೂಡ ದೂರು ಕೊಡುವಂತದ್ದಿದೆಯಾ ಅನ್ನುವಂತ ಪ್ರಶ್ನೆ ನಿನ್ನೆಯೂ ಕೂಡ ಒಂದಷ್ಟು ದೂರುಗಳಿದ್ವು. ಅದರ ಜೊತೆಯಲ್ಲಿ ತಾವು ಸಚಿವರಾಗುವಂತಹ ಒಂದಷ್ಟು ಆಸೆಗಳನ್ನ ಕೂಡ ಬೆಚ್ಚಿಟ್ರು ಅನೇಕರು. ಹಾಗಾದ್ರೆ ಇವತ್ತು ಏನೇನ್ ಆಗುತ್ತೆ ಅನ್ನುವಂತ ಕುತೂಹಲ, ಜೊತೆಯಲ್ಲಿ ಕಾಂಗ್ರೆಸ್ನಲ್ಲಿರುವಂತಹ ಈ ಅಸಮಾಧಾನಗಳು ಇದೆಲ್ಲವೂ ಕೂಡ ಸರಿ ಹೋಗುತ್ತಾ ಅನ್ನುವಂತ ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ. ಅದೇ ವಿಚಾರ ಸಂಬಂಧಪಟ್ಟಂತೆ ಬಸವರಾಜ್ ಡೀಟೇಲ್ಸ್ ಕೊಡ್ತಾರೆ. ಬಸವರಾಜ್, ಆಗ್ಲೇ ಒಂದಷ್ಟು ವಿಚಾರದ ಬಗ್ಗೆ ಮಾತಾಡ್ತಾ ಇದ್ವಿ. ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಸಿಎಂ ಹಾಗೂ ಡಿಸಿಎಂ ದೆಹಲಿಯಲ್ಲಿ ಎಲ್ಲವನ್ನೂ ಕೂಡ ಸರಿಪಡಿಸುವಂತಹ ನಿಟ್ಟಿನಲ್ಲಿ ಅಲ್ಲಿ ಹೋಗಿದ್ದಾರೆ. ಆದ್ರೆ ಇಲ್ಲಿ ರಾಜ್ಯದಲ್ಲಿ ಸುರ್ಜೇವಾಲಾ ಬಂದಿದ್ದಾರೆ. ಇಲ್ಲಿ ಶಾಸಕರ ಜೊತೆಯಲ್ಲಿ ಮೀಟಿಂಗ್, ನಿನ್ನೆಯೂ ಕೂಡ ಸಾಕಷ್ಟು ಹೈ ವೋಲ್ಟೇಜ್ ಮೀಟಿಂಗ್ಗಳು ನಡೆಯಿತು, ಸಾಕಷ್ಟು ಕ್ವೆಶನ್ಸ್ ಬಂತು, ಅದರ ಜೊತೆಯಲ್ಲಿ ಸಾಕಷ್ಟು ದೂರುಗಳು ಕೂಡ ಬಂದ್ವು. ಇವತ್ತೇನಾಗುತ್ತೆ ಹಾಗಾದ್ರೆ? ಇವತ್ತು ಅದೇ ಮುಂದುವರಿಯುವಂತ ಸಾಧ್ಯತೆ ಇದೆಯಾ, ಅಥವಾ ಇದಕ್ಕೆ ಫೈನಲ್ ಆಗಿ ಒಂದು ಫುಲ್ ಸ್ಟಾಪ್ ಇಡುವಂತ ವಿಚಾರಗಳೇನಾದ್ರೂ ಆಗುವಂತ ಸಾಧ್ಯತೆ ಇದೆ ಬಸವರಾಜ್?
ಸುರ್ಜೇವಾಲಾ ಅವರು ಶಾಸಕರ ಜೊತೆ ಮಾಡ್ತಿರ್ತಕ್ಕಂಥ 1-to-1 ಮೀಟಿಂಗ್. ಅವರ ಒಂದಷ್ಟು ಸಮಸ್ಯೆಗಳನ್ನ ಮತ್ತು ಒಂದಷ್ಟು ಪ್ರಶ್ನೆಗಳನ್ನ ಇಟ್ಕೊಂಡು ಸುರ್ಜೇವಾಲಾ ಅವರು ಪ್ರತಿದಿನ ಶಾಸಕರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಂದಷ್ಟು ಭಾಗದ ಶಾಸಕರದ್ದು ಈಗಾಗಲೇ ಮುಗಿದಿದೆ. ಸುಮಾರು 63 ಶಾಸಕರ 1-to-1 ಸಭೆಯನ್ನ ಮುಗಾಡಲಾಗಿದೆ. ಈಗ ಇವತ್ತು 24 ಜನ ಶಾಸಕರ ಜೊತೆ ಪ್ರಮುಖವಾಗಿ ಸಭೆ ಇರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಶಾಸಕರ ಅನುದಾನ ಇರತಕ್ಕಂಥದ್ದು ಮತ್ತು ಅವರು ಕಾರ್ಯವೈಖರಿಯನ್ನ ಮತ್ತು ಗ್ಯಾರಂಟಿಗಳ ಅನುಷ್ಠಾನ ಇವರೆಲ್ಲವನ್ನ ಜೊತೆಗೆ ಪಕ್ಷ ಸಂಘಟನೆಯನ್ನು ಹೇಗೆ ಮಾಡಿದ್ದಾರೆ, ಪಕ್ಷ ಎಷ್ಟೋ ಬಾರಿ ಹಿರಿತನದ ಸದಸ್ಯರು ಇವರನ್ನ ಮುಂದೆ ಹೇಗೆ ಪಕ್ಷ ಬಳಸ್ಕೋಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ, ಅಂದ್ರೆ ಮುಂದೆ ಸಚಿವ ಸ್ಥಾನ ಕೊಡಬಹುದಾ, ಪಕ್ಷ ಸಂಘಟನೆಗೆ ಬಳಸ್ಕೋಬಹುದಾ, ಇವರ ಒಟ್ಟಾರೆ ನಡವಳಿಕೆಗಳು ಹೇಗಿದಾವೆ ಅನ್ನುವಂಥದ್ದನ್ನು ಕೂಡ ಗಮನಿಸ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು. ಹಾಗಾಗಿ ಕೆಲವು ನಾಯಕರು ಅಸಮಾಧಾನವನ್ನು ಕೂಡ ಸುರ್ಜೇವಾಲಾ ಅವರ ಮುಂದೆ ಹೊರಹಾಕಿರ್ತಕ್ಕಂಥದ್ದು. ಕೆಲ ಸಚಿವರು ನಮ್ಮ ಕೆಲಸಗಳನ್ನು ಮಾಡ್ಕೊಡ್ತಾ ಇಲ್ಲ, ಕೈ ಸಿಗ್ತಿಲ್ಲ ಅನ್ನುವಂಥದ್ದು, ಸಾಕಷ್ಟು ಬಾರಿ ಅವರ ಮುಂದೆ ಅಲಿಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಅನ್ನುವಂಥ ಒಂದಷ್ಟು ಅಸಮಾಧಾನವನ್ನು ಒಂದ್ ಕಡೆ ಒಂದಷ್ಟು ಜನ ಶಾಸಕರು ತೋಡ್ಕೊಳ್ತಾ ಇದ್ರೆ, ಇನ್ನೊಂದಿಷ್ಟು ಶಾಸಕರು ಹಿರಿತನದ ಆಧಾರದ ಮೇಲೆ ನಮ್ಮನ್ನು ಕೂಡ ಸಚಿವರನ್ನಾಗಿ ಮಾಡಿ ಅನ್ನುವಂತ ಒಂದಷ್ಟು ಬೇಡಿಕೆಗಳನ್ನ ಸುರ್ಜೇವಾಲಾ ಅವರ ಮುಂದೆ ಇಡ್ತಾ ಇದ್ದಾರೆ. ಹೀಗಾಗಿ ಎಲ್ಲವನ್ನೂ ಕೂಡ ಒಗ್ಗೂಡಿಸಿ ಒಂದಷ್ಟು ಮಾಹಿತಿಯನ್ನು ಕಲೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಸಿಎಂ ಡಿಸಿಎಂ ಅವರ ಜೊತೆಗೆ ಸುರ್ಜೇವಾಲಾ ಅವರು ಮೀಟಿಂಗ್ ಮಾಡಲಿದ್ದಾರೆ. ಇಲ್ಲಿ ಸುಗಮವಾಗಿ ಸರ್ಕಾರ ನಡೀಬೇಕಾದ್ರೆ ಯಾವೆಲ್ಲ ಕಾರ್ಯರೂಪಗಳನ್ನ ಮತ್ತು ಕಾರ್ಯಸೂಚಿಗಳನ್ನ ಮಾಡಬೇಕನ್ನುವಂತ ಲೆಕ್ಕಾಚಾರದಲ್ಲಿ ಒಂದಷ್ಟು ರಣತಂತ್ರವನ್ನ ಸುರ್ಜೇವಾಲಾ ಅವರು ಈಗ ರೂಪಿಸ್ತಾ ಇದ್ದಾರೆ. ಅಶ್ವಿನಿ. ರೈಟ್ ಬಸವರಾಜ, ಥ್ಯಾಂಕ್ ಯು ಡೀಟೇಲ್ಸ್.